ವೃಕ್ಷದಿಂದ ಅತಿಕ್ರಮಣ, ಪ್ರಾಚೀನ ಬಾವಿ ನಾಶ. ಗಂಗಾವತಿಯ ವಡ್ಡರಹಟ್ಟಿ ಬಳಿಯ ಪ್ರಾಚೀನ ಬಾವಿಯನ್ನ ಖಾಸಗಿ ವ್ಯಕ್ತಿಯೊಬ್ಬ ಒಡೆದು ಹಾಕಿದ ಘಟನೆ ಜರುಗಿದೆ. ಇದನ್ನ ಪರಿಶೀಲಿಸಿದ ಇತಿಹಾಸ ಸಂಶೋಧಕರಾದ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಡಾಕ್ಟರ್ ರವಿ ಚವ್ಹಾಣ್ ಮತ್ತು ಹರನಾಯಿಕ ಇಂದು ತೀವ್ರ ಖಂಡನೀಯ ಘಟನೆ ಎಂದರು. ಒಡೆದು ಹಾಕಿರುವ ಬಾವಿ ಒಂದು ಪ್ರಾಚೀನ ಸ್ಮಾರಕವಾಗಿದೆ ಅಂತ 100 ವರ್ಷಗಳ ಹಿಂದಿನ ಯಾವುದೇ ಸ್ಮಾರಕವನ್ನ ನಾಶ ಮಾಡುವುದು 1961ರ ಪ್ರಾಚೀನ ಸ್ಮಾರಕ ಸಂರಕ್ಷಣಾ ಕಾಯ್ದೆ ಪ್ರಕಾರ ಶಿಕ್ಷಾರ್ಹ ಅಪರಾಧವೆಂದು ತಿಳಿಸಿದರು. ವಡ್ಡರಹಟ್ಟಿಯಲ್ಲಿ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಈ ಬಾವಿಯನ್ನ ನಿರ್ಮಿಸಲಾಗಿತ್ತು. ಇದನ್ನು ಸಹಿತ ಇಂದಿನ ರಾಯಚೂರು ಜಿಲ್ಲೆಯಾದ್ಯಂತ ಸಾವಿರಾರು ಬಾವಿಗಳನ್ನ ಹೈದರಾಬಾದ್ ನಿಜಾಮ ಸರ್ಕಾರದ ಅಧಿಕಾರಿ ಲಿಂಗಸೂರಿನ ಲಿಯೋನಾರ್ಡ್ ಮನ್ ನಿರ್ಮಿಸಿದ್ದರು. ಹಾಗಾಗಿ ಆತನನ್ನು ಜನರು ಸಾವಿರ ಬಾವಿಗಳ ಸರದಾರ ಎಂದು ಕರೆಯುತ್ತಿದ್ದರು. ಅಷ್ಟಕೋನ ಆಕಾರದಲ್ಲಿ ನಿರ್ಮಾಣವಾಗಿದ್ದ ಈ ಬಾವಿಯ ಮೇಲೆ HEHNIZAM WSDGN 35 ಎಂದು ಬರೆಯಲಾಗಿತ್ತು. ZZN ಎಂದರೆ ಗಂಗಾವತಿ ಬಾವಿ ಸಂಖ್ಯೆ 35 ಸೂಚಿಸುತ್ತದೆ. ಪ್ರಸ್ತುತ ಬಾವಿಯ ನೆಲಮಟ್ಟದ ಮೇಲಿನ ಭಾಗವನ್ನ ಅದರಲ್ಲಿದ್ದ ಕಬ್ಬಿಣದ ರಾಠಿಯನ್ನು ಕಿತ್ತು ಹಾಕಲಾಗಿದೆ. ಬಾವಿಯ ಬಳಿಯಲ್ಲಿದ್ದ ಕಾಲದ ನಾಗಶಿಲ್ಪವನ್ನ ಹೊತ್ತೊಯ್ಯಲಾಗಿದೆ. ಬಾವಿಯನ್ನು ನಾಶಪಡಿಸುತ್ತಿದ್ದುದನ್ನು ಕಂಡ ಸ್ಥಳೀಯರು ಆಕ್ಷೇಪಿಸಿ ನಿಲ್ಲಿಸಿದ್ದಾರೆ. ಬಾವಿಯನ್ನು ಯಥಾರೀತಿ ನಿರ್ಮಿಸಬೇಕೆಂದು ಸ್ಥಳೀಯರಾದ ಮೆಹಬೂಬ್ ದಮ್ಮೂರು, ದಾವಲ್ ಸಾಬ್, ಸೋಮನಾಥ್ ಕುಂಬಾರ, ನೀಲಪ್ಪ ದೋಟಿಯಾಳ್ ಒತ್ತಾಯಿಸಿದ್ದಾರೆ.